ಏನು ನೃತ್ಯ ಇತ್ತು ಮತ್ತು ಈ ಸಂಬಂಧದಲ್ಲಿ ನಮಗೆ ಈ ಒಂದು ರಂಗವೈಭೋಗ ಸಾಕ್ಷ್ಯಚಿತ್ರಕ್ಕೆ ರಾಷ್ಟ್ರೀಯ ಪುರಸ್ಕಾರ ಸಿಕ್ಕಿದ್ದು ಬಹಳ ಖುಷಿಯಾಗಿತ್ತು. ಇವತ್ತು ವಿಶೇಷವಾದ ಖುಷಿ ಏನು ಅಂದರೆ, ನಮ್ಮ ಕರ್ನಾಟಕದ ನೆಲದಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಈ ಒಂದು ದಿಟ್ಟ ಹೆಜ್ಜೆ ಮತ್ತು ಅದ್ಭುತವಾದ ರಾಷ್ಟ್ರೀಯ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮದಲ್ಲಿ ನಮ್ಮ ಸಾಕ್ಷ್ಯಚಿತ್ರ ಪ್ರಸಾರ ಮಾಡಿದ್ದು. ನಿಜವಾಗ್ಲೂ ನಾನು ನಿರ್ದೇಶಕರು ನಮ್ಮ ನಾನು ನಿಜವಾಗ್ಲೂ ಹೆಸರೇ ಬರ್ತಾ ಇದೆ, ಶುಭಾ ಧನಂಜಯ. ನನಗೆ ನಿಜವಾಗ್ಲೂ ಖುಷಿ ಆಗ್ತಿರೋದು ಶ್ರೀಮತಿ ಶುಭಾ ಧನಂಜಯ ಅವರು ಈ ಒಂದು ನಮ್ಮ ಸಾಕ್ಷ್ಯಚಿತ್ರಕ್ಕೆ ವಿಶೇಷ ಗೌರವ ಕೊಟ್ಟು ಇವತ್ತು ಇದನ್ನು ಪ್ರಸಾರ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು, ಮತ್ತು ಇಲಾಖೆಯ ಎಲ್ಲರಿಗೂ ಧನ್ಯವಾದಗಳು. ನನಗೆ ಇಲ್ಲಿ ಪ್ರಸಾರ ಆದಮೇಲೆ ನಮಗೆ ಪ್ರಶ್ನೆ ಕೇಳಿದ್ದು ಮತ್ತು ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದು, ಅಂದರೆ ಒಟ್ಟಾರೆ ಒಂದು ತುಂಬ ಚೆನ್ನಾಗಿ ಆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಯಾಕಂದರೆ ಎಷ್ಟೋ ವಿಷಯಗಳನ್ನ ನಾವು ಅಲ್ಲಿ ಹೇಳೋಕ್ಕಾಗದೇ ಇರೋದನ್ನು, ಆ 30 ನಿಮಿಷದ ಸಾಕ್ಷ್ಯಚಿತ್ರದ ಹೇಳೋಕ್ಕಾಗದೇ ಇರೋದನ್ನು ನಾವು ಈ ಮುಕ್ತವಾದ ಸಂವಾದದಲ್ಲಿ ಹೇಳೋದಕ್ಕೆ ಅವಕಾಶ ಸಿಕ್ತು. ಅದು ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ 2000 ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ ನೃತ್ಯ ಪರಂಪರೆಯ ಈ ಒಂದು ಸಾಕ್ಷ್ಯಚಿತ್ರ ಇದೆಯಲ್ಲ, ಇದು ಸುಮಾರು ಒಂದು 2 ಗಂಟೆ ಮಾಡಿದರೂ ಕಾಂಟೆಂಟ್ ತಗೊಳ್ಳೋಷ್ಟು ಅದಕ್ಕೆ ಕೆಪಾಸಿಟಿ ಇತ್ತು. ಅಂಥ ಒಂದು ಇದನ್ನು ನಾವು 30 ನಿಮಿಷಕ್ಕೆ ಕಂಡೆನ್ಸ್ ಮಾಡಿ ಹೇಳೋದು ಒಂದು ಸವಾಲಿನ ಕೆಲಸ ಆಗಿತ್ತು. ಹೀಗಾಗಿ ನಮಗೆ ಇಲ್ಲಿ ಕೊಟ್ಟರು ಉತ್ತೇಜನ, ಅವರ ಬೆಂಬಲ, ಅವರ ಸಹಕಾರ, ಮತ್ತು ಆ ಸಾಕ್ಷ್ಯಚಿತ್ರಕ್ಕೆ, ಅಂದರೆ ಇದು ನಾನು ಈ ರಂಗವೈಭೋಗ ಸಾಕ್ಷ್ಯಚಿತ್ರ ನಮ್ಮ ಕರ್ನಾಟಕದ ಎಲ್ಲ ನೃತ್ಯ ಗುರುಗಳಿಗೆ ಅರ್ಪಣೆ ಅಂತ ಹೇಳಿನೇ ಇಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಯಾಕಂದರೆ ನಮ್ಮ ನೃತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸೋದಕ್ಕೆ ತುಂಬ ಜನ ಶ್ರಮ ಪಟ್ಟಿದ್ದಾರೆ, ತಮ್ಮ ಜೀವನನೇ ತ್ಯಾಗ ಮಾಡಿದ್ದಾರೆ. ಅಂಥ ಈ ಒಂದು ಅದ್ಭುತ ಕಲೆ, ಅಂದರೆ ಸಾಕಷ್ಟು ಪ್ರಾಕಾರಗಳಲ್ಲಿ ಶ್ರೀಮಂತಿಕೆ ಇರುವಂಥ ಈ ಒಂದು ಕಲೆ ಇವತ್ತು ಒಂದು ಸಾಕ್ಷ್ಯಚಿತ್ರವಾಗಿ ಹೊರಹೊಮ್ಮಿ ಎಲ್ರಿಗೂ ಇಷ್ಟ ಆಯಿತು ಅನ್ನೋದು ನನಗಿನ್ನೂ ಖುಷಿಯಾಗಿದೆ. ತಮ್ಮ ಹೆಸರು ಸರ್? ನಾನು ಸುನಿಲ್ ಪುರಾಣಿಕ್, ನಿರ್ದೇಶಕ, ಮತ್ತು ನನ್ನ ಮಗ ಸಾಗರ್ ಪುರಾಣಿಕ್ ಇದರ ನಿರ್ಮಾಪಕ. ಡಾಕ್ಟರ್ ಕರುಣಾ ವಿಜೇಂದ್ರ ಅವರು ಇದನ್ನು ಸಂಶೋಧನೆ ಮಾಡಿ 20 ವರ್ಷ, ಒಂದಿನ ಅಲ್ಲ 2 ದಿನ ಅಲ್ಲ, 20 ವರ್ಷ ಇದರ ಬಗ್ಗೆ ಸಂಶೋಧನೆ ಮಾಡಿ ಈ ಸಾಕ್ಷ್ಯಚಿತ್ರಕ್ಕೆ ಒಂದು ರೂಪ ಕೊಟ್ಟು ಇವತ್ತು ನಿಮ್ಮೆಲ್ಲರ ಮುಂದೆ ಇಡೋದಕ್ಕೆ ಅವರೇ ಕಾರಣೀಕರ್ತರು. ಇದು ಸಂಪೂರ್ಣ ಕ್ರೆಡಿಟ್ ನಮ್ಮ ಡಾಕ್ಟರ್ ಕರುಣಾ ವಿಜೇಂದ್ರ ಅವರಿಗೆ ಹೋಗಬೇಕು. ಇದು ಸಾಕ್ಷ್ಯಚಿತ್ರವನ್ನು ಇಲ್ಲಿ ತೋರಿಸಿದ್ದಾರೆ, ಎಕ್ಸಿಬಿಟ್ ಮಾಡಿದ್ದಾರೆ. ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದನ್ನು ಎಕ್ಸಿಬಿಟ್ ಮಾಡೋ ಏನೋ ಪ್ಲಾನ್ ನಾವು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ವಿ. ಪುರಾಣಿಕ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಇದೆ. ಆ ಯೂಟ್ಯೂಬ್ ಅಲ್ಲಿ ನಾವು ಇದು ಇದೆ, ಸುಮಾರು ಸಾವಿರಾರು ಜನಗಳು ಅದನ್ನು ನೋಡಿ ಆನಂದ ಪಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.